ಸೇವೆ ಇದು. ನಿಮ್ಮ ಮನದಲ್ಲಿ ನೆಲೆಸ್ಕೊಳ್ಳುವಂತ ಒಂದು ಸೇವೆ ಇದು. 59ನೆಯ ಈ ರಾಜ್ಯೋತ್ಸವ ಸಮಾರಂಭಕ್ಕೆ ನನ್ನದು ಒಂದು ಅಳಲು ಸೇವೆ ಈ ಕರ್ನಾಟಕಕ್ಕೆ, ಈ ಕನ್ನಡಕ್ಕೆ ಅಂತೇಳಿ ನಾವೆಲ್ಲ ಸಮಾಧಾನವನ್ನ ಮಾಡ್ಕೊಳ್ಬೇಕಾಗಿದೆ. ನಾವು ಯಾರಿಗೂ ಮೆಚ್ಚಲಿಕ್ಕೋಸ್ಕರ ಈ ಕಾರ್ಯಕ್ರಮವನ್ನ ಮಾಡ್ತಾ ಇಲ್ಲ. ನೀವು ಯಾರಿಗೂ ಮೆಚ್ಚಲಿಕ್ಕೋಸ್ಕರ ಈ ಒಂದು ಕಾರ್ಯಕ್ರಮದಲ್ಲಿ ಪಾಲ್ಗೊಳ್ಬೇಕಾದಿಲ್ಲ. ನಾವು ಹುಟ್ಟಿದ್ದೇವೆ, ಬದುಕಿದ್ದೇವೆ, ಬಾಯಿನಲ್ಲಿ ಮಾತಾಡ್ತಾ ಇದ್ದೇವೆ, ಈ ನಾಡಿನಲ್ಲಿ ಉಸಿರಾಡ್ತಾ ಇದ್ದೇವೆ. ಈ ದೇಶಕ್ಕೆ, ಈ ಭಾಷೆಗೆ, ಈ ನೆಲಕ್ಕೆ ನಾವು ಸೇವೆ ಮಾಡಬೇಕಾದ್ದು ನಮ್ಮ ಕರ್ತವ್ಯ. ನಾವು ಮನಸ್ಸಾಕ್ಷಿಗೆ ನಾವು ಕೆಲಸವನ್ನು ನಾವು ಮಾಡಬೇಕಾಗ್ತದೆ. ಆದ್ರಿಂದ ನೀವೆಲ್ಲ ಕೂಡ ನನ್ನ ಯುವಕರು, ಪುಟಾಣಿ ಮಕ್ಕಳು, ಇಲ್ಲಿ ಯಾರ್ಯಾರು ಹಗಲು ರಾತ್ರಿ ತೋರಣ ಕಟ್ಟದಿಂದ ಹಿಡಿದು ಸಾಂಸ್ಕೃತಿಕ ಮತ್ತು ಏನು ಈ ಒಂದು ಎಲ್ಲ ಮೆರವಣಿಗೆಗೆ ಈ ಕರ್ನಾಟಕದ ಒಂದು ಶೋಭೆ ತರಲಿಕ್ಕೆ ಕನಕಪುರದಲ್ಲಿ ಇವತ್ತು ಏನು ಈ ಕಾರ್ಯಕ್ರಮ ನಡೆಸಿದ್ದೀರಿ, ಭಗವಂತ ನಿಮ್ಮೆಲ್ಲರೂ ಕೂಡ ಈ ಕನ್ನಡದ ಸೇವೆಯನ್ನು ಮಾಡುವಂತ ಇನ್ನ ಹೆಚ್ಚಿಗೆ ಶಕ್ತಿ ಕೊಡ್ಲಿ ಅಂತೇಳಿ ನಾನು ಭಗವಂತನಲ್ಲಿ ಪ್ರಾರ್ಥನೆಯನ್ನ, ನಾನು ತಾಯಿ ಭುವನೇಶ್ವರಿಯಲ್ಲಿ ಪ್ರಾರ್ಥನೆಯನ್ನ ಮಾಡಲಿಕ್ಕೆ ಈ ಸಂದರ್ಭದಲ್ಲಿ ನಾನು ಬಯಸ್ತೇನೆ. ಕನ್ನಡದ ಭಾಷೆಯ ಇತಿಹಾಸಕ್ಕೆ ಸಾವಿರಾರು ವರ್ಷ ಇದೆ, ಪರಂಪರೆ ಇದೆ. ಕನ್ನಡಿಗರ ಹೃದಯ ಕೂಡ ಬಹಳ ವಿಶಾಲವಾಗಿದೆ. ಕನ್ನಡದ ಹೃದಯವಂತರು ಬಹಳ ಶ್ರೀಮಂತರು, ಹೃದಯ ಶ್ರೀಮಂತರು ಅಂತ ಹೇಳಿ ನಾವೆಲ್ಲ ಗಮನಿಸಿದ್ದೇವೆ. ಲೋಕಕ್ಕೆ, ಕನ್ನಡ ಲೋಕಕ್ಕೆ ಕುವೆಂಪುರವರು, ಬೇಂದ್ರೆರವರು, ಕಾರಂತರು, ಮಾಸ್ತಿರವರು, ಕಾರ್ನಾಡ್ರವರು, ಗೋಕಾಕ್ರವರು ಮುಂತಾದ ಅನೇಕ ಕವಿಗಳು ಕೊಟ್ಟದನ್ನ ನಾವೆಲ್ಲ ಸ್ಮರಿಸಿಕೊಂಡು ನಮ್ಮ ಶಕ್ತಿಯನ್ನು ನಾವೆಲ್ಲ ಹೊರಗಡೆ ತೋರಿಸ್ತಾ ಇದ್ದೇವೆ. ಇದರ ಜೊತೆಯಲ್ಲಿ ಇವತ್ತು ನಾವು ಕನ್ನಡದ ಶಾಸ್ತ್ರೀಯ ಭಾಷೆ ಸ್ಥಾನಮಾನಕ್ಕೆ ಬೇಕಾದಷ್ಟು ಹೋರಾಟವನ್ನು ಮಾಡಿ ನಾವೆಲ್ಲ ಪಡೆದಿದ್ದೇವೆ. ಇವತ್ತು ಜೊತೆಗೆ ಕನ್ನಡಕ್ಕೆ ಶಕ್ತಿ ಕೊಟ್ಟಂತ ಮತ್ತೊಬ್ಬ ಕನಕದಾಸರ ಜಯಂತಿಯನ್ನು ಕೂಡ ನಾವು ಆಚರಣೆಯನ್ನು ನಾವು ಮಾಡ್ತಾ ಇದ್ದೇವೆ. ಕನಕದಾಸ